ಧನುರಾಶಿಯವರ ಜನವರಿ ತಿಂಗಳು 2026ನೇ ಹೊಸ ವರ್ಷ ಇನ್ನೇನು ಬರ್ತಾ ಇದೆಯಲ್ಲ, ಆ ಹೊಸ ವರ್ಷದ ಮೊದಲನೇ ತಿಂಗಳಾದ ಜನವರಿ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೂ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಲಿದೆ. ದಯವಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಕೈ ಮುಗಿದುಕೊಂಡು ಹೇಳ್ತೀನಿ, ನಿಮಗೆ ಹೆದರಿಸ್ಲಿಕ್ಕಂತೂ ನಾನು ವಿಡಿಯೋ ಮಾಡ್ತಾ ಇಲ್ಲ, ಅದಲ್ವಾ. ನಿಮಗೆ ಒಂದು ಪ್ರಿಕಾಷನರಿ ಸ್ಟೆಪ್ಸ್, ಮುನ್ನೆಚ್ಚರಿಕೆಗಳು ಅನ್ನೋ ಥರ, ನೋಡಪ್ಪ ಇದರ ಸಮಸ್ಯೆ ಆಗ್ಬೋದು ಈ ತಿಂಗಳಲ್ಲಿ, ಎಚ್ಚರಿಕೆಯಿಂದ ಇರೋ ಅನ್ನೋ ಥರ, ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಆದಿಗಳನ್ನು ಸಹ ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಧನುರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾರ್ಯಾರು ಧನುರಾಶಿಯರು ನಿಮಗೆ ಗೊತ್ತಿರಲ್ವಲ್ಲ, ಸೊ ನಿಮಗೂ ಗೊತ್ತಿರಲ್ವಲ್ಲ, ಒಂದು ಸಹಾಯ ಮಾಡಿ ನನಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಏನೇನು ಆ್ಯಪ್ಗಳಿದ್ದಾವೆ ನಿಮ್ಮ ಮೊಬೈಲಲ್ಲಿ, ಈ ವಿಡಿಯೋ ಲಿಂಕ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿಬಿಡಿ, ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಂಬಿಡಿ. ನಿಮಗೆ ಎಲ್ಲರಿಗೂ ಗೊತ್ತಾಗ್ಬಿಡಬೇಕು ಏನೇನು ಸಮಸ್ಯೆ ಆಗಬಹುದು ಅನ್ನುವಂಥದ್ದು, ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಈ ವಿಡಿಯೋ ಅನ್ನೋಂಥದ್ದು. ನೀವು ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡು ಅಂದರೆ ಮೇಗಡೆ ಫಾಲೋ ಬಟನ್ ಇದೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಂದರೆ ಅಲ್ಲಿ ಕಾಣ್ತಾ ಇದೆ ಫಾಲೋ ಅಂದರೆ ನೀವು ಫಾಲೋ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಈ ವಿಡಿಯೋ ಮಿಸ್ ಆಗೋಯ್ತು ಅಂದರೆ ಮತ್ತೆ ಸಿಗಲ್ಲ ಚಾನಲ್. ಸೊ ದಯವಿಟ್ಟು ಬೇಗ ವಿಡಿಯೋನ ಸೇವ್ ಮಾಡಿಕೊಂಡು ಅದೇ ರೀತಿ ಫಾಲೋ ಬಟನ್ ಹೊತ್ಕೊಂಬಿಡಿ ನಮ್ಮ ಚಾನಲ್ಗೆ. ಅಷ್ಟೇ ಅಲ್ಲ, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ವಿಡಿಯೋ ಅಂತ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅದೇ ರೀತಿ ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಡೆ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ, ಫೇಸ್ಬುಕ್ ಕಮೆಂಟ್ಸ್ ಓದ್ತಾ ಇರ್ತಾನೆ, ಯೂಟ್ಯೂಬ್ ಕಮೆಂಟ್ಸ್ ಓದ್ತಾ ಇರ್ತಾನೆ, ಕಮೆಂಟ್ಸ್ನೆಲ್ಲ ನಾನು ಖಂಡಿತವಾಗಿ ಓದ್ತಾ ಇರ್ತಾನೆ. ಯಾವುದಾದ್ರು ವಿಚಾರಗಳು ನಾನು ರಿಪ್ಲೈ ಮಾಡುವಂಥ ಅವಕಾಶ ಇದ್ದಾಗ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಧನುರಾಶಿಯವರಿಗೆ ಜನವರಿ ತಿಂಗಳ ಮೊದಲನೇ ಎಚ್ಚರಿಕೆ. ಕುಜಗ್ರಹ ನಿಮಗೆ ವ್ಯಯಾಧಿಪತಿ, ಪಂಚಮಾಧಿಪತಿನೂ ಹೌದು. ಅದು ನಾನು ಶುಭ ವಿಚಾರಗಳಲ್ಲಿ ಶುಭ ಏನೇನಾಗುತ್ತೆ ಅನ್ನೋದು ಹೇಳ್ತೇನೆ, ಅದು ಇನ್ನೊಂದು ವಿಡಿಯೋದಲ್ಲಿ. ಬಟ್ ಇದು ಎಚ್ಚರಿಕೆ ವಿಡಿಯೋ ಆದ್ದರಿಂದ ವ್ಯಯಾಧಿಪತಿ, 12ನೇ ಮನೆ ಅಧಿಪತಿ, ಲಾಸ್ ಮನೆ ಅಧಿಪತಿ, ಕಳೆದುಕೊಳ್ಳುವಿಕೆ ಕೊಡತಕ್ಕಂಥ ಗ್ರಹ ಕುಜಗ್ರಹ. ಧನುರಾಶಿಯವರಿಗೆ ವ್ಯಯಾಧಿಪತಿಯಾದಂಥ ಕುಜ ದ್ವಿತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ದುಬಿಡ್ತಾನೆ. ಸೊ ಅದೇನಾಗ್ಬಿಡುತ್ತೆ ಅಂದರೆ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ತುಂಬ ಜಾಸ್ತಿ ಆಗಿಬಿಡುತ್ತೆ ಧನುರಾಶಿಯವರಿಗೆ ಈ ಜನವರಿ ತಿಂಗಳು. ವರ್ಷದ ಮೊದಲನೇ ತಿಂಗಳೇ ಕಳೆದುಕೊಳ್ಳುವಿಕೆ. ಮೊಬೈಲ್ ಕಳೆದೋಯ್ತು, ಬಟ್ಟೆ ಕಳೆದೋಯ್ತು, ಗಾಡಿ ಕಳೆದೋಯ್ತು, ಅಥವಾ ಯಾವುದೋ ವ್ಯಕ್ತಿಯನ್ನು ಕಳ್ಕೊಂಡೆ, ಒಳ್ಳೆ ಉದ್ಯೋಗ ಕಳ್ಕೊಂಡೆ, ಒಳ್ಳೆ ಅವಕಾಶ ಕಳ್ಕೊಂಡೆ, ಅದು ಏನು ಅಂತ ಹೇಳೋಕ್ಕಾಗಲ್ಲ. ಬಟ್ ಧನುರಾಶಿಯವ್ರು ನೀವು ಅಂದರೆ ಕಳ್ಕೊತೀರ, ತುಂಬ ಕಳ್ಕೊಳ್ತೀರ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ವ್ಯಯಾಧಿಪತಿಗೆ ಪರಮೋಚ್ಚ ಸ್ಥಿತಿಯಲ್ಲಿದ್ದಾಗ ಕಳೆದುಕೊಳ್ಳುವಿಕೆ ಸಹಜ ಸ್ವಾಭಾವಿಕವಾಗಿರುತ್ತೆ. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಧನುರಾಶಿಯವರು ಕಳೆದುಕೊಳ್ಳುವಿಕೆ ಜಾಸ್ತಿ ಇರುತ್ತೆ. ಅದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಕುಜ ಆರಾಧನೆ ಆಗಬೇಕು, ಸುಬ್ರಹ್ಮಣ್ಯ ಆರಾಧನೆ ಆಗಬೇಕು. ಕುಜ ಅಷ್ಟೋತ್ತರ ಪಠನೆ ಮಾಡಿ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡ್ಕೊಳ್ತಾ ಇರಿ. ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ಮಂಗಳವಾರ ದಿವಸ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಬಹಳ ಪ್ರಮುಖವಾಗಿ ಕೆಂಪು ಹೂವುಗಳಿಂದ ಸುಬ್ರಹ್ಮಣ್ಯನಿಗೆ ಅಷ್ಟೋತ್ತರ ಪೂಜೆ ಮಾಡಿಸಿ, ಇಲ್ಲಾಂದರೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ, ಇಲ್ಲಾಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಹತ್ತಿರ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಮಂಗಳವಾರಗಳಲ್ಲಿ, ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾವು ವಿಶೇಷವಾದಂಥ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದ, ಅಷ್ಟಧಾತು ಅಷ್ಟದಿಗ್ಬಂಧನ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡ್ ಅದರ ಬಗ್ಗೆ ತಿಳಿಸ್ತೇನೆ. ಧನುರಾಶಿಯವರಿಗೆ ಎರಡನೇ ಎಚ್ಚರಿಕೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಧನುರಾಶಿಯವರು ನಿಮಗೆ ತುಂಬ ಸಹಾಯ ಮಾಡ್ತೀವಿ ಅಂತ ಬಂದು ಮೋಸ ಮಾಡಿಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ಧನುರಾಶಿಯವರಾದರೆ ನಿಮಗೆ ಏನಾದರೂ ಕಷ್ಟ ಇದೆ ಅಂತ ಆದರೆ ಯಾವುದೊಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರ್ತಾನೆ, ನಾನು ನೋಡ್ಕೊಳ್ತೀನಮ್ಮ, ನೀವೇನು ಹೆದರ್ಕೊಬಿಡಿ ಅಮ್ಮ, ನಾನು ನಿಮಗೆ ಎಲ್ಲ ಸಹಾಯ ಮಾಡ್ತೀನಿ ಅಂತ. ಅಥವಾ ಗಂಡಸ್ರ ಹತ್ರ ನಾನು ನೋಡ್ಕೊಳ್ತೀನಪ್ಪ, ನಾನು ಇದೀನಿ ತನಮ್ಮ, ಈ ಹೂನಾ ನಾನು ನೋಡ್ಕೊತೀನಿ ಅಂಥೇಳಿ ಚೆನ್ನಾಗಿ ಆಶ್ವಾಸನೆಗಳನ್ನು ಕೊಡ್ತಾರೆ. ಆಮೇಲೆ ನಿಮಗೆ ಮೋಸ ಮಾಡಿ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಧನುರಾಶಿಯವರು ಮೋಸಕ್ಕೆ ಒಳಪಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಈ ಜನವರಿ ತಿಂಗಳು, ವರ್ಷದ ಮೊದಲನೇ ತಿಂಗಳಲ್ಲೇ ಮೋಸ ಹೋಗ್ಬಿಡ್ತೀರಾ. ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಯಾರನ್ನೇ ಆಗಲಿ ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗಬೇಡಿ. ಯಾರೊಬ್ಬರು ಬಂದುಬಿಟ್ರು ಸಡನ್ನಾಗಿ ಸಹಾಯ ಮಾಡಿಬಿಡ್ತೀನಿ ಅಂದ್ಬಿಟ್ರು, ನೀವು ಅದನ್ನು ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡು ಅಂತ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಸೊ ಅದರಿಂದ ಅಂತಹ ಗಾದೆನೇ ಹೇಳಿದ್ದಾರೆ, ಕಣ್ಣಾರೆ ಕಂಡರೂ ಪರಾಮರ್ಶೆ ಮಾಡಿ ತಿಳ್ಕೊಳ್ಳಿ ವ್ಯಕ್ತಿಗಳನ್ನೆಲ್ಲ, ಯಾವ ರೀತಿಯಲ್ಲಿ ನಮಗೆ ಸಹಾಯ ನಿಜವಾಗ್ಲೂ ಮಾಡ್ತಾರೆ ಇವರು. ಅಥವಾ ಆಪ್ಷನ್ ಬಿ, ಆಪ್ಷನ್ ಸಿ ಅಂತ ಬೇರೆ ಬೇರೆ ಆಪ್ಷನ್ ಇಟ್ಕೊಳ್ಳಿ. ಒಬ್ಬರನ್ನೇ ನಂಬ್ಕೊಂಡು ಕೂತ್ಕೋಬೇಡಿ. ಇನ್ನು ದೇವತಾರಾಧನೆ, ಪೂಜೆ ಪುನಸ್ಕಾರಗಳ ವಿಚಾರಕ್ಕೆ ಬಂದರೆ ಬಹಳ ಪ್ರಮುಖವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರಿ, ದೇವ್ರು ನಿಮ್ಮ ಕೈ ಹಿಡಿತಾನೆ. ವೆಂಕಟೇಶ್ವರನ ದೇವಸ್ಥಾನ ಹತ್ರ ಇದ್ದರೆ ಹೋಗಿ ಬನ್ನಿ, ನಿಮ್ಮ ಮನೆ ಹತ್ರ ಎಲ್ಲರೂ ಇದ್ದರೆ. ಇಲ್ಲ ನಾವು ಕೂಡ ನಿಮಗೋಸ್ಕರ ವಿಶೇಷ ದೇವತಾರಾಧನೆಗಳು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟದಿಗ್ಬಂಧನ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೆಯದಾಗಲಿ. ಜನವರಿ ತಿಂಗಳಿಗೋಸ್ಕರ ಮೂರನೇ ಎಚ್ಚರಿಕೆ ಧನುರಾಶಿಯವರಿಗೆ ಏನಪ್ಪ ಅಂತಂದರೆ,
ನೀವು ಈ ಹಿಂದೆ ಒಂದು ಹೂಡಿಕೆ ಮಾಡಿರ್ತೀರ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಹಂಗೆ ಮಾಡ್ತೀರಾ, ಸಾಲ ಮಾಡ್ಕೊಂಬಂದು ಮಾಡ್ತೀರಾ. ಸಾಲ ಮಾಡಿದ್ದ ಹೂಡಿಕೆ ನಷ್ಟವನ್ನು ತರುತ್ತದೆ ಧನುರಾಶಿಯವರಿಗೆ. ನೆನ್ಪಿಟ್ಕೊಳ್ಳಿ, ಜನವರಿ ತಿಂಗಳಲ್ಲಿ ಅಯ್ಯೋ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸಾರ್, ಲಾಸ್ ಆಗೋಯ್ತು, ಏನೋ ನನ್ನ ಕೈಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದ್ರು ಬೇಜಾರಲ್ಲ, ಸಾಲ ಮಾಡ್ಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸರ್, ಈಗ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಇಲ್ಲೂ ಕೊಡಬೇಕು ಅಲ್ಲೂ ಕೊಡಬೇಕು, ಎರಡೂ ಕಡೆನೂ ನನಗೆ ಸಮಸ್ಯೆ ಆಗೋಯ್ತು. ಸೊ ದಯವಿಟ್ಟು ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಸಾಲ ಮಾಡಿ ಹೂಡಿಕೆ ಮಾಡಬೇಡಿ ಧನುರಾಶಿಯವರು. ನೆನ್ಪಿಟ್ಕೊಳ್ಳಿ ಈ ವಿಚಾರನ. ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡ್ತಾ ಇದ್ದೀರಾ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಅಂದರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸುಖ ಸುಮ್ಮನೆ ಕಡಿಮೆ ಮಾಡ್ಬಿಡೋದು ಅಂತಂದರೆ ಬಹಳ ದೊಡ್ಡ ಲಾಸ್ ಆಗುತ್ತೆ. ಇಲ್ಲೂ ಕಟ್ಟಬೇಕು, ಇಲ್ಲೂ ಕೆಟ್ಟ ಅಲ್ಲೂ ಕೆಟ್ಟ, ಸಾಲ ಮಾಡಿಬಿಟ್ಟಿದ್ದೀರಾ ಅಲ್ಲೂ ತೀರಿಸ್ಬೇಕು, ಅಲ್ಲಿ ಲಾಸ್ ಆಗಿಬಿಟ್ಟಿದೆ ಅಲ್ಲೂ ತುಂಬಿಕೊಡ್ಬೇಕು. ಸೊ ಮೃದಂಗ ಥರ ಎರಡು ಕಡೆಯಿಂದ ಬಾರ್ಸಂಗಾಗ್ಬಿಡುತ್ತೆ ನಿಮಗೆ. ಸೊ ದಯವಿಟ್ಟು ಹೇಳ್ತೀನಿ, ಸಾಲ ಮಾಡಿ ಹೂಡಿಕೆ ಮಾಡಬೇಡಿ. ಅದು ಈ ಜನವರಿ ತಿಂಗಳಲ್ಲಿ ಸಾಲ ಮಾಡಿದ್ದ ಹೂಡಿಕೆ ನಷ್ಟವನ್ನು ತರುತ್ತದೆ. ನೆನ್ಪಿಟ್ಕೊಳ್ಳಿ, ಅಂಡರ್ಮೈನ್ ಇಟ್ಕೊಳ್ಳಿ ಈ ವಾಕ್ಯಗಳನ್ನು. ಪರಿಹಾರಕ್ಕೆ ನಾವು ಡಿಸೆಂಬರಲ್ಲೇ ಪರಿಹಾರಗಳನ್ನು ಮಾಡಿಸ್ತಾ ಇದ್ದೇವೆ. ಅದ್ರ ಬಗ್ಗೆನಾದ್ರು ಒಂದು ಸ್ವಲ್ಪ ಸಾಧ್ಯವಾದರೆ ಇನ್ವೆಸ್ಟ್ಮೆಂಟು ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಪರಿಹಾರಾದಿಗಳನ್ನ ಮಾಡ್ಕೊಳ್ಳಿ. ಒಂದು ಸಂಕಲ್ಪ ಸೇವೆ ಕೊಟ್ಕೊಂಡು ಏನೋ ಮಾಡ್ಕೊಳ್ಳಿ. ಇಲ್ಲ ಮನೆ ಹತ್ತಿರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಹೋಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಬರ್ತಾ ಇರಿ ಅಮ್ಮನವ್ರ ದೇವಸ್ಥಾನದಲ್ಲಿ. ಅಮ್ಮನವರು ನಿಮ್ಮನ್ನು ಕಾಪಾಡ್ತಾರೆ. ಬಿಕ್ಕಿದ್ದು ನೋಡೋಣ ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ. ಧನುರಾಶಿಯವರಿಗೆ 4ನೇ ಎಚ್ಚರಿಕೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ದ್ವಿತೀಯ ಅಂದರೆ ಮಕರ ರಾಶಿಯಲ್ಲಿ ಬಹಳ ಚತುರ್ಗ್ರಹ ಯೋಗ, ಅದರಲ್ಲೂ ಕುಜಗ್ರಹ ಪರಮೋಚ್ಚ ಸ್ಥಿತಿಯ ಯೋಗ. ಇದೇನಾಗುತ್ತೆ, ಕುಟುಂಬ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಗ್ರಹಗಳ ಒಂದು ಸಮ್ಮಿಲನ ಕೌಟುಂಬಿಕವಾಗಿ ಬಹಳಷ್ಟು ವಿಚಿತ್ರ ಬೆಳವಣಿಗೆಗಳಾಗುತ್ತೆ. ಫ್ಯಾಮಿಲಿಯಲ್ಲಿ ಏನೇನೋ ಆಗೋಯ್ತು ಸರ್ ನಮ್ಮ ಫ್ಯಾಮಿಲಿನಲ್ಲಿ, ಜನವರಿ ಮೊದಲನೇ ವರ್ಷ ಮರೆಯೋಂಗೆಲ್ಲ ಏನೇನೇನೋ ಆಗೋಯ್ತು ನಮ್ಮ ಫ್ಯಾಮಿಲಿ ಬೆಳವಣಿಗೆಗಳು ಅಂತ. ಸೊ ಆ ಥರ ಆಗುವ ಸಾಧ್ಯತೆ ಇರ್ತದೆ. ಸೊ ನೀವು ಅದಕ್ಕೆ ಕಡ್ಡಾಯವಾಗಿ ನೀವು ಶನಿ ಆರಾಧನೆ ಮಾಡ್ಕೊಳ್ಬೇಕು, ಕುಜ ಆರಾಧನೆ ಮಾಡ್ಕೊಳ್ಬೇಕು. ಮತ್ತು ಬೇರೆ ಬೇರೆ ಗ್ರಹಗಳು ಸೇರ್ತವೆ, ಬಟ್ ಅದೆಲ್ಲ ಪರವಾಗಿಲ್ಲ. ಷಷ್ಠ್ಯಾಧಿಪತಿಯಾದ ಶುಕ್ರನೂ ಇರ್ತಾನೆ, ವ್ಯಯಾಧಿಪತಿಯಾದ ಕುಜನೂ ಇರ್ತಾನೆ. ಸೊ ಅದೆರಡರ ಒಂದು ಸಂಯೋಗ ಪರಮೋಚ್ಚ ಸ್ಥಿತಿಯ ಕುಜ, ಅದು ಕೂಡ ದ್ವಿತೀಯದಲ್ಲಿ, ಅದು ಸ್ವಲ್ಪ ಕುಟುಂಬದಲ್ಲಿ ತುಂಬ ದೊಡ್ಡ ವ್ಯತ್ಯಾಸಗಳು ಮಾಡುವ ಸಾಧ್ಯತೆ ಇರ್ತದೆ. ದಯವಿಟ್ಟು ಹೇಳ್ತೇನೆ, ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಳೇಬೇಕು, ನೀವು ಪರಿಹಾರ ಮಾಡಿಕೊಳ್ಳೇಬೇಕು. ಎಂಡೆಲ್ಲ ಪರಿಹಾರ ತಿಳಿಸ್ಕೊಡ್ತೇನೆ ನಿಮಗೆ. ಇಲ್ಲ ಶುಕ್ರ ಅಷ್ಟೋತ್ತರ ಕುಜ ಅಷ್ಟೋತ್ತರ ಪಠನೆಗಳಾರು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. 5ನೇ ಎಚ್ಚರಿಕೆ ಧನುರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ದುಡ್ಡು ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗೋದಿಲ್ಲ ಅಂಥೇಳಿ. ಅಂದರೆ ಏನಾಗುತ್ತೆ, ಶುಕ್ರಗ್ರಹ ದ್ವಿತೀಯದಲ್ಲಿದ್ದಾಗ ಕಾರಕೋ ಭಾವ ನಾಶಾಯ ಅನ್ನುವಂಥ ಒಂದು ವಾಕ್ಯ ಬಂದ್ಬಿಡುತ್ತೆ. ಧನ ಸ್ಥಾನದ. ಅದರಿಂದ ಹೊರಗಿಂದ ನೋಡ್ತಕ್ಕಂಥವ್ರು ನಿಮ್ಮ ಹತ್ರ ಬಹಳ ದುಡ್ಡಿದೆ ಅಂತ ಅನ್ಸುತ್ತೆ. ಬಿಡ ನಿನ್ಗೇನು ಕಡಿಮೆ, ಬೇಜಾನ್ ದುಡ್ಡು ಇಟ್ಟಿರೋ, ಹೇಳಲ್ಲ, ಸುಳ್ಳು ಹೇಳ್ತೀವಿ, ಸತ್ಯ ಹೇಳಿ ಎಷ್ಟು ದುಡ್ಡು ಇಟ್ಟಿದೆ ಈ ಥರ. ಅಂದರೆ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಆ ಫೀಲ್ ಬಂದ್ಬಿಡುತ್ತೆ, ಏನೋ ಭಯಂಕರ ದುಡ್ಡಿದೆ ನಿಮ್ಮ ಹತ್ರ ಅಂತ. ಅದರಿಂದ ದೃಷ್ಟಿಯಾಗ್ಬಿಟ್ಟು ನಿಮ್ಮ ದುಡ್ಡು ಹೋಗ್ಬಿಡುತ್ತೆ. ಎರಡನೇ ಭಾಳ ಮುಖ್ಯವಾದಂತಹ ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತಂದರೆ, ದುಡ್ಡು ನಿಮಗೆ ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗಲ್ಲ ಅಂತ. ಬಡವಲ್ಲ ಸರ್, ದುಡ್ಡು ಬೇಜಾನ ಆಯಿತು, ದುಡ್ಡು ಲಿಕ್ವಿಡಿಗೆ ದುಡ್ಡು ಇಲ್ಲ ಸರ್ ಅಂತ. ಸೊ ಇದೊಂಥರ ವಿಚಿತ್ರವಾದಂತಹ ಒಂದು ಹೋಲಿಕೆ ಅನಿಸಿಕೆ ಅನ್ಸ್ಕೊಬೋದು. ಯಾಕೆಂದರೆ ಕಣ್ಣಿಗೆ ಕಾಣುತ್ತೆ ದುಡ್ಡು, ಕೈಗೆ ಸಿಗಲ್ಲ ಅಂದಾಗ ಭಾಳ ಹಿಂಸೆ ಆಗಿಬಿಡುತ್ತೆ. ಅದು ದುಡ್ಡಿದೆ ಸರ್, ಕೈಗೆ ಸಿಗ್ತಾ ಇಲ್ಲ ಸರ್, ಲಿಕ್ವಿಡ್ ಕ್ಯಾಶ್ ಥರ ಬರ್ತಾ ಇಲ್ಲ ಸರ್, ಬರಬೇಕಾಗಿರುತ್ತೆ ಬೇಕಾದಂಗಿದೆ ಸರ್, ತಲೆ ಕೆಟ್ಟೋಗ್ಬಿಡುತ್ತೆ ದುಡ್ಡು ಅಂತ. ಈ ಥರ ವಿಚಿತ್ರವಾದಂತಹ ಸಂದಿಗ್ಧ ಪರಿಸ್ಥಿತಿಗಳು ಅಂಥೇಳಿ. ಸೊ ಧನುರಾಶಿಯವರಿಗೆ ಇದೆಲ್ಲ ತುಂಬ ಜಾಸ್ತಿ ಇದೆ. ಅದಕ್ಕೆ ಪರಿಹಾರಾದಿಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಇದನ್ನು ಗಮನಿಸಬೇಕು ನೀವು. ವಿಶೇಷವಾದಂತಹ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು ನಿಮಗೋಸ್ಕರ. ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ದರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ, ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ, ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ. ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು
ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರ, ಯಾಕಂದರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗಿರ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ. ಅದನ್ನು ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿಯ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರ್ಬೋದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ನೀವು ಕಳ್ಕೊಂಡಿದ್ದನ್ನು ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನು ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ದರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟು ಒಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನು ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ, ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರು ಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿ ದೋಷಗಳು, ಕೋರ್ಟು ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.